ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಏನಿದೆ ಇದು ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ಯಾರು ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ರಾಜಕೀಯ ಮುಖಂಡರು ಸ್ವಲ್ಪ ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಮತ್ತೆ ಸೈಲೆಂಟ್ ಆಗ್ತಿದ್ದಾರೆ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದೇ ಇಲ್ಲ ಅನ್ನೋದನ್ನು ಈಗ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಗೊತ್ತಾಗ್ತಿದೆ. ಈ ಪ್ರಕರಣದಲ್ಲಿ ಸಾಕಷ್ಟು ಜನರನ್ನು ಬಂಧಿಸೋಕೆ ಬಾಕಿ ಇದೆ. ಅವರನ್ನು ಬಂಧಿಸದೆ ಈ ಪ್ರಕರಣದ ಸತ್ಯಾಸತ್ಯತೆಗಳು ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಫಾರಿನ್ನಲ್ಲಿ ಪರಾರಿಯಾಗಿ ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ರೆ, ಇನ್ನೊಂದು ಕಡೆ ಇಲ್ಲಿ ಈ ಪ್ರಕರಣದ ಮುಖ್ಯ ರೂವಾರಿ ಅಂತೇಳಿ ಗುರುತಿಸ್ಕೊಂಡಿರುವಂತಹ ಮಾಜಿ ಕಾರು ಡ್ರೈವರ್ ಕಾರ್ತಿಕ್ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಎಲ್ಲಿದ್ದಾನೆ ಏನು ಅನ್ನುವಂಥ ಮಾಹಿತಿ ಇಲ್ಲ. SIT ಇವರ ಬಂಧನವನ್ನು ಮಾಡಿದೆ, ಇವರಿಬ್ಬರ ಬಂಧನವನ್ನು ಮಾಡದೆ ಇನ್ನೇನು ಈ ಪ್ರಕರಣದ ತನಿಖೆಯನ್ನು ಮಾಡಿ ಗುಡ್ಡೆ ಹಾಕ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಜನರು ಈಗ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಇದು ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ನಡೆದಂತಹ ಅತ್ಯಂತ ಘೋರ ಮತ್ತು ಯಾರೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯವಿರದಂಥ ವಿಕೃತ ಘಟನೆ. ಅಂತಹ ವಿಕೃತ ಘಟನೆಗೆ ಕಾರಣಕರ್ತರಾದಂತಹ ಈ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಬೇಕು ಅನ್ನೋದು ಮೊದಲ ಆಗ್ರಹ. ಆದರೆ ಇದನ್ನು ಇಡೀ ಊರಿಗೆ ಹಂಚಿ ಆ ಮಹಿಳೆಯರ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದಂತಹ ಇನ್ನೊಬ್ಬ ವ್ಯಕ್ತಿ ಮಾಜಿ ಕಾರು ಚಾಲಕ ಕಾರ್ತಿಕ್, ಇವನನ್ನು ಕೂಡ ಹೆಡೆಮುರಿ ಕಟ್ಟಬೇಕಾಗಿರೋದು SIT ಜವಾಬ್ದಾರಿ. ಆದರೆ ಈ ಎರಡೂ ಜವಾಬ್ದಾರಿಯನ್ನು SIT ಮಾಡಲಿಲ್ಲ. ಕೇವಲ ಇವರಿಬ್ಬರು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಇನ್ನೂ ಹಲವಾರು ಜನರ ಬಂಧನವೂ ಕೂಡ ಆಗಿಲ್ಲ. ಅವರ ಬಂಧನ ಆಗದೆ ಈ ಪ್ರಕರಣವನ್ನು ಅದು ಯಾವ ರೀತಿ ತಾರ್ಕಿಕವಾಗಿ ಅಂತ್ಯ ಮಾಡ್ತಾರೆ SIT ತಂಡದವರು ಅನ್ನೋದು ಈಗಿರುವಂಥ ಪ್ರಶ್ನೆ. ಹಾಗಾದರೆ ಈ ಪ್ರಕರಣದಲ್ಲಿ ಒಟ್ಟು ಎಷ್ಟು ಜನ ಇನ್ನೂ ಕೂಡ ಅರೆಸ್ಟ್ ಆಗಬೇಕು, ಅವರು ಯಾಕೆ ಈ ಪ್ರಕರಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ, ಜೊತೆಗೆ SIT ಎಲ್ಲಿ ಎಡವುತ್ತಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಇಂಥದ್ದೊಂದು ಘಟನೆಯನ್ನು ನಾವ್ಯಾರೂ ಕೂಡ ನೋಡಿಯೂ ಇರಲಿಲ್ಲ, ಕೇಳಿಯೂ ಇರಲಿಲ್ಲ. 2976 ಒಂದು ಮಾಹಿತಿಯ ಪ್ರಕಾರ ಇಷ್ಟು ಮಹಿಳೆಯರ ಜೊತೆಗೆ ಲೈಂಗಿಕ ಹಗರಣವನ್ನು ಮಾಡಿದಂತಹ ಪ್ರಜ್ವಲ್ ರೇವಣ್ಣ ನಂತರ ಅದನ್ನು ವಿಡಿಯೋ ಮಾಡಿ ತನ್ನ ಪೆನ್ಡ್ರೈವ್ನಲ್ಲಿ ಇಟ್ಬಿಟ್ಟು, ಮೊದಲಿಗೆ ಮೊಬೈಲು, ನಂತರ ಅಲ್ಲಿಂದ ಪೆನ್ಡ್ರೈವ್ ಇದರಲ್ಲಿ ಇಟ್ಬಿಟ್ಟು ಶೇಖರಣೆಯನ್ನು ಮಾಡಿಕೊಂಡು ಆಗಾಗ ಅದನ್ನು ನೋಡಿ ಖುಷಿ ಪಡ್ತಿದ್ದಂಥ ವಿಕೃತ ಕಾಮಿ ಮತ್ತು ಒಂದು ರಕ್ಕಸ ರೂಪಿ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಪ್ರಜ್ವಲ್ ರೇವಣ್ಣ ಈಗಾಗಲೇ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ತಲೆಮರೆಸಿಕೊಂಡು ಫಾರಿನ್ಗೆ ಎಸ್ಕೇಪ್ ಆಗಿದ್ದಾನೆ. ಆ ಫಾರಿನ್ಗೆ ಹೋಗಿರುವಂಥದ್ರ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅನ್ನೋದು ವಾಸ್ತವ. ಆದರೆ ಈಗ ಅಲ್ಲಿಂದ ಕರ್ಕೊಂಬರುವಂತಹ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಒಂದು ಅವನೇ ಬರಬೇಕಾಗಿತ್ತು, ಆದರೆ ಅವನು 3 ಬಿಟ್ಟವನು. ಅವ್ರು ಯಾಕೆ ಬರ್ತಾನೆ ಹೇಳಿ? ಅವನಂತೂ ಬರೋದಿಲ್ಲ. ಅಟ್ಲೀಸ್ಟ್ ಅವನನ್ನು ಎತ್ತಾಕೊಂಬರಬೇಕಾಗಿತ್ತು, ಅದನ್ನು ಕೂಡ ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಈ ಪ್ರಕರಣ ಒಂದು ರೀತಿಯಲ್ಲಿ ಅಲ್ಲಿಗೆ ಮಣ್ಣಾಗುವಂಥ ಸಾಧ್ಯತೆಯೂ ಕೂಡ ಕಾಣಿಸ್ತಿದೆ. ಆದರೆ ಈಗಾಗಲೇ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನು ಅತ್ಯಂತ ಸೀರಿಯಸ್ ಆಗಿ ಸ್ವೀಕರಿಸಿದಂಥ ರಾಜ್ಯ ಸರ್ಕಾರ ಈಗ ಒಂದು ಹಂತದಲ್ಲಿ ಸೈಲೆಂಟ್ ಆಗಿದೆ ಅನ್ನೋದು ಕೂಡ ಗಮನಿಸಬೇಕು. ಇನ್ನು ಈ ಪ್ರಕರಣದ ಇಬ್ಬರು ಪ್ರಮುಖ ಪಾತ್ರಧಾರಿಗಳು, ಈ ಇಬ್ಬರು ಯಾರು? ಒಂದು ಮಾಜಿ ಕಾರು ಚಾಲಕ ಕಾರ್ತಿಕ್, ಆದರೆ ಇನ್ನೊಬ್ಬ ಇದರ ಹೀರೋ ಯಾರು? ಪ್ರಜ್ವಲ್ ರೇವಣ್ಣ. ಇವರಿಬ್ಬರು ಕೂಡ ಮುಖ್ಯ ಪಾತ್ರಧಾರರು. ಇವರಿಬ್ಬರೇ ಮುಖ್ಯ ಆಗ್ತಾರೆ ಈ ಇಡೀ ಪ್ರಕರಣಕ್ಕೆ. ಇವರನ್ನು ಅರೆಸ್ಟ್ ಮಾಡದೆ ಹೊರತು ಈ ಪ್ರಕರಣದ ಸತ್ಯಾಸತ್ಯತೆ ಆಗಲಿ ಇನ್ನೊಂದು ಮತ್ತೊಂದು ಯಾವುದು ಕೂಡ ಗೊತ್ತಾಗೋದಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಮಧ್ಯೆ JDS ಸಂಸದ ಪ್ರಜ್ವಲ್ ರೇವಣ್ಣ ಹಗರಣದಲ್ಲಿ ತನಿಖೆ ನಡೆಸ್ತಿರುವಂಥ SIT ಅಧಿಕಾರಿಗಳ ನಡೆ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಕಾರಣ ಅನುಮಾನವನ್ನು ಕೂಡ ಮೂಡುವಂತೆ ಮಾಡಿದೆ. ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ FIRನಲ್ಲಿರುವಂತಹ 5 ಆರೋಪಿಗಳನ್ನು SIT ಅಧಿಕಾರಿಗಳು ಇನ್ನೂ ಕೂಡ ಬಂಧಿಸಿಲ್ಲ. ನಾವು ಇಬ್ಬರನ್ನ ಅಂತೇಳಿ ಅಂದ್ಕೊಳ್ತೀವಲ್ಲ, ಇಬ್ಬರಲ್ಲ, ಒಟ್ಟು 5 ಜನರನ್ನು ಇನ್ನೂ ಕೂಡ ಬಂಧಿಸೋದಕ್ಕೆ ಬಾಕಿ ಇದೆ. ಹೀಗಾಗಿ ಅಧಿಕಾರಿಗಳ ನಡೆ ಬಗ್ಗೆ ಅಚ್ಚರಿ ಮತ್ತು ಅನುಮಾನ ಎರಡೂ ಕೂಡ ಮೂಡುವಂತೆ ಮಾಡಿದೆ ಜನಸಾಮಾನ್ಯರಲ್ಲಿ. ಹಾಗಾದರೆ ಯಾಕೆ ಹೇಳ್ತೀನಿ ನೋಡಿ. ಪ್ರಕರಣದಲ್ಲಿ 6 ಮತ್ತು 7 ಮತ್ತು 8 ಈ ಆರೋಪಿಗಳೆಂದು ಪ್ರೀತಮ್ಗೌಡ ಆಪ್ತ ಲಿಖಿತ್ ಗೌಡ, ಕಚೇರಿ ಸಹಾಯಕ ಚೇತನ್ ಹಾಗೂ ವಕೀಲ ದೇವರಾಜಗೌಡ ಅನ್ನೋರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಆದರೆ FIRನಲ್ಲಿ ಹೆಸರಿದ್ದಂತಹ ಹಗರಣದ ಆರೋಪಿ ಪ್ರಮುಖ ಸೂತ್ರಧಾರ ಪ್ರಜ್ವಲ್ ರೇವಣ್ಣ, ಆತನ ಮಾಜಿ ಕಾರು ಚಾಲಕ ಕಾರ್ತಿಕ್, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಆಪ್ತ ಪುಟ್ಟಿ ಅಲಿಯಾಸ್ ಪುಟ್ರಾಜ್, ವಿಡಿಯೋ ಹಂಚಿಕೆ ಆರೋಪದ ಪ್ರಮುಖ ಆರೋಪಿ ನವೀನ್ ಗೌಡ, ಚೇತನ್ ಹಾಗೂ ಪ್ರೀತಮ್ ಗೌಡ ಆಪ್ತ ಶರತ್,
ಇವ್ರು ಯಾರು ಕೂಡ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ. ಇವರು ಅರೆಸ್ಟ್ ಆಗದೆ ಹೊರತು ಈ ಪ್ರಕರಣ ಯಾವ ರೀತಿ ಇಲ್ಲಿ ಒಂದು ಮೊಬೈಲ್ನಿಂದ ಪೆನ್ಡ್ರೈವಿಗೆ ಬಂದಿತ್ತು, ಪೆನ್ಡ್ರೈವಿಂದ ಇವರು ಶೇರ್ ಮಾಡಲಿಕ್ಕೆ ಶುರು ಮಾಡಿದ್ದು, ಅದು ಯಾವ ರೀತಿ ಆಯಿತು, ಯಾರಿಂದ ಆಯಿತು, ಅದ್ರ ಬಗ್ಗೆ ಮಾಹಿತಿ ಸಿಗಬೇಕು ಅಂದರೆ ಇಲ್ಲಿ ಪ್ರಮುಖವಾಗಿ ಯಾರ್ಯಾರು ಈ ಸೂತ್ರಧಾರರಿದ್ದಾರಲ್ಲ ಆ ಸೂತ್ರಧಾರರನ್ನ ಅರೆಸ್ಟ್ ಮಾಡಲೇಬೇಕು. ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಮೇ 8ನೇ ತಾರೀಕೆ ಪುಟ್ಟರಾಜು, ನವೀನ್, ಚೇತನ್, ಕಾರ್ತಿಕ್ ಅನ್ನೋರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಜಿಲ್ಲಾ ಕೋರ್ಟು ಕೇಸ್ ವಜಾ ಮಾಡಿದಂಥ ಹಿನ್ನೆಲೆಯಲ್ಲಿ ಆರೋಪಿತರು ಹೈಕೋರ್ಟ್ ಮೊರೆಯನ್ನು ಹೋಗಿದ್ರು. ಆದರೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಪ್ರಮುಖ ಆರೋಪಿಗಳು ಇನ್ನೂ ಕೂಡ ಬಂಧನವಾಗಿಲ್ಲ. ಆದರೂ ಪ್ರಮುಖ ಆರೋಪಿಗಳಿಗೆ ಹುಡುಕಾಟ ನಡೆತಿದ್ದಾರಾ ಅದು ಕೂಡ ಗೊತ್ತಿಲ್ಲ. ಈವರೆಗೆ ಬಂಧಿಸಿದಂಥ 3ರಿಂದ ಮಹತ್ವದ ದಾಖಲೆಯನ್ನು ವಶಪಡಿಸಿಕೊಂಡಂತಹ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಲ್ಯಾಪ್ಟಾಪನ್ನು FSLಗೆ ಕಳಿಸಿರೋ SIT ತಂಡ ವರದಿ ಬರೋದಕ್ಕೆ ಕಾಯ್ತಾ ಇದೆ. ಆದರೆ ಇಲ್ಲಿ ಇವರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಅನುಮಾನ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಾಕೆ ಇವರ ಹಿಂದೆ ಯಾರಾದರೂ ದೊಡ್ಡ ಜನರು, ಯಾರಾದರೂ ಕಾಣದ ಕೈಗಳು ಕೆಲಸವನ್ನು ಮಾಡ್ತಿದ್ದಾವ, ಹೀಗೆ ಒಂದು ಅನುಮಾನಗಳು ಕೂಡ ಇದ್ದಾವೆ. ಇದರ ನಡುವೆ ಪ್ರಕರಣ ಬೆಳಕಿಗೆ ಬಂದು 1 ತಿಂಗಳಾಗ್ತಾ ಬಂದಿದೆ. ಏನೇ ಕಸರತ್ತು ಮಾಡಿದರೂ ಕೂಡ ಪ್ರಜ್ವಲ್ ರೇವಣ್ಣನ ಸುಳಿವು ಪತ್ತೆಯಾಗಿಲ್ಲ. ಈಗಾಗಲೇ KN ರಾಜಣ್ಣ ಹೇಳಿದ್ದಾರೆ, ಆತ ಎಲ್ಲಿದ್ದಾನೆ, ಏನು ಮಾಡ್ತಾನೆ, ಎಲ್ಲ ಇನ್ಫಾರ್ಮೇಷನ್ಸ್ ಇದೆ, ಸೂಕ್ತವಾದಂಥ ಟೈಮ್ ನೋಡಿ ಆತನನ್ನು ಲಾಕ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ಬಟ್ ಆದರೆ ಇಲ್ಲಿವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನುವಂಥ ಮಾಹಿತಿ ಯಾರಿಗೂ ಕೂಡ ಸಿಕ್ಕಿಲ್ಲ ಅನ್ನೋದು ಕೂಡ ಸತ್ಯ. ಈ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ JDS ವರಿಷ್ಠ ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತೆ ತನ್ನ ಮೊಮ್ಮಗನಿಗೆ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದು ಆತ ಮಾಡಿದಂತಹ ಕಾಲ್ಗೋ ಅಥವಾ ಆತನ ಜೊತೆಗೆ ಸಂಪರ್ಕದಲ್ಲಿ ಇರೋರಿಗೋ ಗೊತ್ತಿಲ್ಲ, ವಾರ್ನಿಂಗನ್ನು ಮತ್ತೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು ತಮ್ಮ ಪಕ್ಷ ಹಾಗೂ ತಮ್ಮ ಕಾರ್ಯಕರ್ತರ ಗೌರವ ಕಾಪಾಡುವಂತೆ ಈಗಾಗಲೇ ಮೊದಲು ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ನೀನು ಬಾರದೆ ಹೋದರೆ ನಿನ್ನನ್ನು ಪಕ್ಷದಿಂದ ಕಳಿಸೋದು ಮಾತ್ರವಲ್ಲ, ಫ್ಯಾಮಿಲಿಯಿಂದನೂ ಕೂಡ ದೂರ ಇಡಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ಕೂಡ ಬಂದಿಲ್ಲ. ಕುಮಾರಸ್ವಾಮಿ ಹೇಳಿದ್ರು 24 ಗಂಟೆನೋ 48 ಗಂಟೆನೋ ಅದರೊಳಗೆ ಬಂದುಬಿಡು ಅಂತಲೂ ಕೂಡ ಹೇಳಿದ್ರು. ಆತ ಬಂದಿಲ್ಲ. ಯಾಕಂತ ಹೇಳಿದ್ರೆ ಈ ಹಗರಣದ ಪ್ರಮುಖ ಸೂತ್ರಧಾರನೇ ಈತ ತಲೆಮರೆಸ್ಕೊಂಡಿರೋಷ್ಟು ದಿನ ಈ ಪ್ರಕರಣಕ್ಕೆ ತಾರ್ಕಿಕವಾಗಿ ಅಂತ್ಯ ಸಿಗೋದಿಲ್ಲ. ಇನ್ನು ಭಾರತಕ್ಕೆ ಟಿಕೆಟ್ ಬುಕ್ ಮಾಡ್ತಾ ಇದ್ರು ಕೂಡ ನಂತರ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. HD ದೇವೇಗೌಡರು, HD ಕುಮಾರಸ್ವಾಮಿ ವಾಪಸ್ ಬರುವಂತೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಮಾತ್ರ ಹಿಂತಿರುಗುವಂಥ ಲಕ್ಷಣ ಕಾಣಿಸ್ತಿಲ್ಲ. ಕಳೆದ ಮೇ 15ಕ್ಕೆ ಪ್ರಜ್ವಲ್ ರೇವಣ್ಣ ಕೊನೆಯದಾಗಿ ರಿಟರ್ನ್ ಏರ್ ಟಿಕೆಟನ್ನು ಬುಕ್ ಮಾಡಿದ್ದ. ಬಟ್ ಆದರೆ ಯಾವಾಗ ಇದು ವೈರಲ್ ಆಯಿತೋ ಆಗ ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಅಲ್ಲೇ ಉಳಿದುಕೊಂಡಿದ್ದಾನೆ. ಹೀಗಾಗಿ ಒಟ್ಟು 2-3 ಬಾರಿ ಏರ್ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋದು ಇದು ಪ್ರಜ್ವಲ್ ರೇವಣ್ಣಗೆ ಕಾಮನ್ ಆಗಿ ಹೋಗಿದೆ. ಇನ್ನು ಪಾಸ್ಪೋರ್ಟ್ ಕ್ಯಾನ್ಸಲ್ ಆದರೂ ಕೂಡ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಕೂಡ ಪ್ರಜ್ವಲ್ ಸಿಗೋದು ಸುಲಭ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಿದೆ. ಕೇವಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಸಿದರೆ ಮಾತ್ರ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಡೊಮೆಸ್ಟಿಕ್ ಏರ್ಪೋರ್ಟ್ನಲ್ಲಿ ಅಥವಾ ಟ್ರೈನು, ಬಸ್ಸು ಬಳಸಿದರೆ ಪತ್ತೆ ಹಚ್ಚೋದು ಭಾರಿ ಕಷ್ಟ. ಹೀಗಾಗಿ ಇವರು ಪ್ರಮುಖವಾದಂತಹ ಯಾರು ಸೂತ್ರಧಾರರು ಮತ್ತು ಇದರ ಪಾತ್ರಧಾರರು ಇವರು ಯಾರೂ ಕೂಡ ಅರೆಸ್ಟ್ ಆಗದೆ ಹೊರತು ಈ ಪ್ರಕರಣವನ್ನು ಭೇದಿಸೋದಾದರೂ ಹೇಗೆ? SIT ಈ ಕೆಲಸವನ್ನು ಮಾಡದೆ ಉಳಿದೆಲ್ಲ ಕೆಲಸಗಳನ್ನು ಮಾಡ್ತಿರೋದು ಯಾಕೆ? SITಯ ಅಸಲಿ ಉದ್ದೇಶ ಏನು? SIT ಯಾಕೆ ಹೀಗೆ ಮಾಡ್ತಾ ಇದೆ? ಹೀಗೆ ಒಂದಲ್ಲ ಎರಡಲ್ಲ ಸಾಲು ಪ್ರಶ್ನೆಗಳು SITಯ ಬಗ್ಗೆ, ಅನುಮಾನದ ಬಗ್ಗೆ ಮೂಡ್ತಾ ಇರೋದಂತೂ ಸ್ವಾಭಾವಿಕ. ಹೀಗಾಗಿ ಅಂತಿಮವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಯಾರು ಏನೇ ಮಾಡಿದರೂ ಕೂಡ ಪಾಪದ ಕೂಡ ತುಂಬಿದ ಮೇಲೆ ಅದು ಒಡಿಲೇಬೇಕು. ಅದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇನ್ನೊಬ್ಬರಾಗಿರೋದು ಮತ್ತೊಂದಾಗಿರ್ಬೋದು. ಈಗ ಒಂದು ಹೊಡೆತವನ್ನು ತಿಂದಿರುವಂತಹ ಈ ಇಡೀ ಕುಟುಂಬ ಮತ್ತೊಂದು ಹೊಡೆತವನ್ನು ತಿನ್ನೋದಕ್ಕಿಂತ ಮುಂಚೆ ವಾಪಸ್ ಪ್ರಜ್ವಲ್ ರೇವಣ್ಣನನ್ನು ಕರೆಸಿ ಶರಣಗತಿ ಮಾಡಿಸ್ತಾರ? ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.